ಎಲ್ಲರಿಗೂ ಜೈ ಹಿಂದ್. ಪ್ರಿನ್ಸ್ ಬಹದ್ದೂರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಭಾರತೀಯ ರೈಲ್ವೆ ಇಲಾಖೆ ಒಳಗೆ ಟೋಟಲ್ 5696 ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಈ ವಿಡಿಯೋ ಒಳಗೆ ನಿಮಗೆ ಅಪ್ಲಿಕೇಶನ್ ಹಾಕ್ಲಕ್ಕ ಸ್ಟಾರ್ಟಿಂಗ್ ಡೇಟ್ ಏನು, ಅಪ್ಲಿಕೇಶನ್ ಹಾಕ್ಲಕ್ಕ ಲಾಸ್ಟ್ ಡೇಟ್ ಏನು, ಕ್ವಾಲಿಫಿಕೇಶನ್ ಏನು, ಎಕ್ಸಾಮ್ ಫೀಸ್ ಎಷ್ಟು, ಏಜ್ ಲಿಮಿಟ್ ಎಷ್ಟು, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಎಕ್ಸಾಮ್ ಯಾವ ರೀತಿ ಇರುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಏನು, ಎಕ್ಸಾಮ್ ಸಿಲೆಬಸ್ ಏನು, ಸಂಪೂರ್ಣ ಮಾಹಿತಿ ಕೊಡ್ತೀನಿ ಕನ್ನಡದೊಳಗೆ. ವಿಡಿಯೋನ ಸ್ಕಿಪ್ ಮಾಡಲಾರ್ದೇ ಕೊನೆವರೆಗೂ ನೋಡ್ರಿ. ಅದಕ್ಕಿಂತ ಮೊದಲು ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೂ ಸೈಡ್ ಇರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಶುರು ಮಾಡ್ತೀನಿ, ಬರ್ರಿ. ಭಾರತೀಯ ರೈಲ್ವೆ ಇಲಾಖೆ ಒಳಗೆ ಟೋಟಲ್ 5696 ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಅಪ್ಲಿಕೇಶನ್ ಹಾಕ್ಲಕ್ಕ ಸ್ಟಾರ್ಟಿಂಗ್ ಡೇಟ್ ಇದೇ 2024 ಜನವರಿ 20ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವ. ಅಪ್ಲಿಕೇಶನ್ ಹಾಕ್ಲಕ್ಕ ಕೊನೆ ದಿನಾಂಕ ಇದೇ 2024 ಫೆಬ್ರವರಿ 19ನೇ ತಾರೀಕಿನವರೆಗೂ ಅಪ್ಲಿಕೇಶನ್ ಹಾಕ್ಲಕ್ಕ ಕೊನೆಯ ಕಾಲಾವಕಾಶ ಐತಿ. ನೀವು ಹಾಕಿರುವಂಥ ಅಪ್ಲಿಕೇಶನ್ ಒಳಗೆ ಏನಾದ್ರು ತಪ್ಪುಗಳಾಗಿತ್ತು, ಅದನ್ನು ತಿದ್ದುಪಡಿ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. 20-2-2024ರಿಂದ 29-2-2024ರವರೆಗೆ 10 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಅಷ್ಟರ ಒಳಗಾಗಿ ನೀವು ನಿಮ್ಮ ಅಪ್ಲಿಕೇಶನನ್ನು ತಿದ್ದುಪಡಿ ಮಾಡ್ಕೋಬಹುದು. ಯಾವ ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಅಂತಂದ್ರೆ, ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತೇಳಿ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತಂದ್ರೆ ಟ್ರೈನ್ ಇರುತ್ತಲ್ಲ ಅದ್ರ ಡ್ರೈವರ್, ಅದಕ್ಕೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಕರೀತಾರೆ. ಟೋಟಲ್ ವೇಕೆನ್ಸಿ 5696 ವೇಕೆನ್ಸಿ ಅದಾವ. ಕರ್ನಾಟಕಕ್ಕೆ 520 ವೇಕೆನ್ಸಿ ಅದಾವ. ಕರ್ನಾಟಕಕ್ಕೆ ಯಾವ್ಯಾವ ವರ್ಗದವ್ರಿಗೆ ಎಷ್ಟೆಷ್ಟು ವೇಕೆನ್ಸಿ ಅನ್ನೋದು ವೇಕೆನ್ಸಿ ಡೀಟೇಲ್ಸ್ ಹೇಳ್ತೀನಿ, ಕೇಳ್ರಿ. ಕರ್ನಾಟಕದೊಳಗೆ ಯುಆರ್ ಅನ್ರಿಸರ್ವ್ ಜನರಲ್ ಅಭ್ಯರ್ಥಿಗಳಿಗೆ 186 ವೇಕೆನ್ಸಿ ಅದಾವ. SC ವರ್ಗದ ಅಭ್ಯರ್ಥಿಗಳಿಗೆ 72 ವೇಕೆನ್ಸಿ ಅದಾವ. ST ವರ್ಗದ ಅಭ್ಯರ್ಥಿಗಳಿಗೆ 35 ವೇಕೆನ್ಸಿ ಅದಾವ. OBC ವರ್ಗದ ಅಭ್ಯರ್ಥಿಗಳಿಗೆ 127 ವೇಕೆನ್ಸಿ ಅದಾವ. EWS ಅಭ್ಯರ್ಥಿಗಳಿಗೆ 53 ವೇಕೆನ್ಸಿ ಅದಾವ. ಎಕ್ಸ್ ಸರ್ವಿಸ್ ಮನ್ ಅಭ್ಯರ್ಥಿಗಳಿಗೆ 43 ವೇಕೆನ್ಸಿ ಕರ್ನಾಟಕಕ್ಕೆ ಅದಾವ. ನೆಕ್ಸ್ಟ್ ಏಜ್ ಲಿಮಿಟ್. ಅಪ್ಲಿಕೇಶನ್ ಹಾಕ್ಲಕ್ಕ ಏಜ್ ಲಿಮಿಟ್ ಜನರಲ್ ಮತ್ತು EWS ಅಭ್ಯರ್ಥಿಗಳಿಗೆ 18ರಿಂದ 30ನೇ ವಯಸ್ಸಿನವರೆಗೂ ಕಾಲಾವಕಾಶ ಐತಿ. SC ST ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ ಅಂದ್ರೆ 18ರಿಂದ 35ನೇ ವರ್ಷದವರೆಗೂ ಅಪ್ಲಿಕೇಶನ್ ಹಾಕ್ಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಐತಿ, ಅಂದ್ರೆ 18ರಿಂದ 33ನೇ ವಯಸ್ಸಿನವರೆಗೂ ಅಪ್ಲಿಕೇಶನ್ ಹಾಕ್ಬಹುದು. ಎಕ್ಸ್ ಸರ್ವಿಸ್ ಮನ್ ಅವರಿಗೆ ಜನರಲ್ ಮತ್ತು EWS ಎಕ್ಸ್ ಸರ್ವಿಸ್ ಮನ್ ಅವರಿಗೆ 3 ವರ್ಷಗಳ ಕಾಲಾವಕಾಶ ಐತಿ. OBC ವರ್ಗದ ಎಕ್ಸ್ ಸರ್ವಿಸ್ ಮನ್ ಅವರಿಗೆ 6 ವರ್ಷಗಳ ಕಾಲಾವಕಾಶ ಐತಿ. SC ST ವರ್ಗದ ಎಕ್ಸ್ ಸರ್ವಿಸ್ ಮನ್ ಅವರಿಗೆ 8 ವರ್ಷಗಳ ಕಾಲಾವಕಾಶ ಐತಿ. ಅಪ್ಲಿಕೇಶನ್ ಹಾಕ್ಲಕ್ಕ ಫೀಸ್ ಜನರಲ್ EWS OBC ವರ್ಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಚಲನ್ ಇರುತ್ತೆ. SC ST ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕ್ಲಕ್ಕ 250 ರೂಪಾಯಿ 250 ರೂಪಾಯಿ ಚಲನ್ ಇರುತ್ತೆ. ಕ್ವಾಲಿಫಿಕೇಶನ್ 10th ಪಾಸ್ ಆಗಿರಬೇಕು. ಅದ್ರ ಜೊತೆಗೆ ITI ಅಥವಾ ಡಿಪ್ಲೊಮಾ ಪಾಸ್ ಆಗಿರ್ಬೇಕು. ಅಪ್ಲಿಕೇಶನ್ ಹಾಕ್ಲಕ್ಕ ವೆಬ್ಸೈಟ್, ಬಹಳಷ್ಟು ಜನ ವೆಬ್ಸೈಟ್ ಯಾವ್ದಂತ ಕೇಳ್ತಿರ್ತೀರಿ. ಅಪ್ಲಿಕೇಶನ್ ಹಾಕ್ಲಕ್ಕ ವೆಬ್ಸೈಟ್ ಡಿಸ್ಪ್ಲೇ ಮೇಲೆ ಶೋ ಮಾಡಕತ್ತೀನಿ. ಈ ವೆಬ್ಸೈಟ್ ಒಳಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ರಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್. ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅನ್ನೋದು ಹೇಳ್ತೀನಿ, ಕೇಳ್ರಿ. ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಅರ್ಥ ಆಗಂಗಿಲ್ಲ, ಬಹಳ ಗಮನ ಇಟ್ಟು ಕೇಳ್ರಿ. ಸೆಲೆಕ್ಷನ್ ಪ್ರೊಸೆಸ್ ಫಸ್ಟ್ CBT 1 ಇರುತ್ತೆ, ಅದಾದ್ಮೇಲೆ CBT 2 ಇರುತ್ತೆ, ಅದಾದ್ಮೇಲೆ CB80 ಅಂತ ಇರುತ್ತೆ, ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಅದ್ರ ಜೊತೆಗೆ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಫಸ್ಟ್ಗೆ CBT 1 ಲಕ್ಷ ಕೊಟ್ಟು ಕೇಳ್ರಿ. CBT 1 ಒಳಗೆ 75 ಕ್ವಶನ್ ಬರ್ತಾವ, 75 ಮಾರ್ಕ್ಸಿಂದ ಇರುತ್ತೆ, 60 ನಿಮಿಷ ಟೈಮ್ ಇರುತ್ತೆ, 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. CBT 1 ಐತಲ್ಲ, ಇದು CBT 2ಕ್ಕೆ ಎಂಟ್ರಿ ಆಗ್ಲಕ್ಕ ಜಸ್ಟ್ ಕ್ವಾಲಿಫೈ ಆಗೋ ಸಲುವಾಗಿ CBT 1. ಇದ್ರ ಮೇಲೆ ಯಾವುದೂ ಮೆರಿಟ್ ನಿಲ್ಲಂಗಿಲ್ಲ, ನೆನ್ಪಿಟ್ಕೋರಿ. ಈ ಎಕ್ಸಾಮ್ ಒಳಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರ್ತಾವ. ಈ ಎಕ್ಸಾಮ್ ಒಳಗೆ ಟೋಟಲ್ 4 ಪಾರ್ಟ್ ಬರ್ತಾವ. ಆ 4 ಪಾರ್ಟ್ ಯಾವ್ಯಾವು, ಅದ್ರ ಸಿಲೆಬಸ್ ಏನು ಅನ್ನೋದು ಹೇಳ್ತೀನಿ, ಕೇಳ್ಕೊಂತ ಹೋಗ್ರಿ. ಅದ್ರೊಳಗೆ ಫಸ್ಟ್ ಎ ಭಾಗ. ಎ ಪಾರ್ಟ್ ಒಳಗೆ ಮ್ಯಾಥ್ಸ್ ಬರುತ್ತೆ, ಮ್ಯಾಥಮೆಟಿಕ್ಸ್. ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಸಿಲೆಬಸ್ ಕೊಟ್ಟಿದ್ದಾರೆ ಅನ್ನೋದು ಡಿಸ್ಪ್ಲೇ ಮೇಲೆ ಶೋ ಮಾಡಕತ್ತೀನಿ, ನೋಡ್ಕೋರಿ. ಸೆಕೆಂಡ್ ಪಾರ್ಟ್ ಮೆಂಟಲ್ ಎಬಿಲಿಟಿ. ಮೆಂಟಲ್ ಎಬಿಲಿಟಿ ಒಳಗೆ ಏನೇನು ಕ್ವಶನ್ ಕೇಳ್ತಾರ ಅನ್ನೋದು ಸಿಲೆಬಸ್ ಡಿಸ್ಪ್ಲೇ ಮೇಲೆ ಶೋ ಮಾಡತ್ತೀನಿ, ನೋಡ್ಕೋರಿ. ನೆಕ್ಸ್ಟ್ ಜನರಲ್ ಸೈನ್ಸ್. ಈ ಜನರಲ್ ಸೈನ್ಸ್ ಒಳಗೆ ಏನೇನು ಸಿಲೆಬಸ್ ಕೊಟ್ಟಿದ್ದಾರೆ ಅನ್ನೋದು ಡಿಸ್ಪ್ಲೇ ಮೇಲೆ ಶೋ ಮಾಡಕತ್ತೀನಿ, ನೋಡ್ಕೋರಿ. ನೆಕ್ಸ್ಟ್ 4ನೇ ಭಾಗ ಜನರಲ್ ಅವೇರ್ನೆಸ್ ಅಂತೇಳಿ. ಈ ವಿಷಯದ ಬಗ್ಗೆ ಏನೇನು ಸಿಲೆಬಸ್ ಅನ್ನೋದು ಡಿಸ್ಪ್ಲೇ ಮೇಲೆ ಶೋ ಮಾಡಕತ್ತೀನಿ, ನೋಡ್ಕೋರಿ. ಈ ಎಕ್ಸಾಮ್ ಒಳಗೆ ನಿಮಗೆ ಟೋಟಲ್ 1:15 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಸೆಕೆಂಡ್ ಪೇಪರ್ಗೆ ಕ್ವಾಲಿಫೈ ಮಾಡ್ತಾರೆ.
ಈ ಎಕ್ಸಾಮ್ ಒಳಗೆ ಫೇಲ್ ಆದವರು ಸೆಕೆಂಡ್ ಪೇಪರ್ಗೆ ಕ್ವಾಲಿಫೈ ಆಗಕ್ಕೆ ಬರಂಗಿಲ್ಲ. ಇದು ಜಸ್ಟ್ ಕ್ವಾಲಿಫೈ ಸಲುವಾಗಿ. ಈ ಎಕ್ಸಾಮ್ನಾಗ ಯಾವುದು ಮೆರಿಟ್ ನಿಲ್ಲಂಗಿಲ್ಲ, ಯಾವುದು ಮೆರಿಟು ಕನ್ಸಿಡರ್ ಮಾಡಂಗಿಲ್ಲ, ನೆನ್ಪಿಟ್ಕೋರಿ. ಇದಾದ್ಮೇಲೆ ನೆಕ್ಸ್ಟ್ CBT 2 ಸೆಕೆಂಡ್ ಪೇಪರ್ ಕಂಪ್ಯೂಟರ್ ಬೇಸ್ ಎಕ್ಸಾಮ್. ಪೇಪರ್ 2 ಒಳಗೆ 2 ಪಾರ್ಟ್ ಬರ್ತಾವ, ಪಾರ್ಟ್ A ಪಾರ್ಟ್ B. 2 ಪಾರ್ಟ್ ಸೇರಿ 175 ಕ್ವಶನ್ ಬರ್ತಾವ. 2.5 ತಾಸು ಟೈಮಿಂಗ್ ಇರುತ್ತೆ. ಅದ್ರೊಳಗೆ ಫಸ್ಟ್ ಎ ಪಾರ್ಟ್ ಒಳಗೆ 100 ಕ್ವಶನ್ ಬರ್ತಾವ, 90 ನಿಮಿಷ ಟೈಮ್ ಇರುತ್ತೆ. ಎ ಪಾರ್ಟ್ ಒಳಗೆ 3 ಭಾಗಗಳು ಬರ್ತಾವ. ಈ ಭಾಗ ಬಹಳ ಇಂಪಾರ್ಟೆಂಟ್ ಐತಿ. ಫೈನಲ್ ಮೆರಿಟ್ ಕನ್ಸಿಡರ್ ಆಗೋದು ಇದೇ ಭಾಗದಿಂದ, ನೆನ್ಪಿಟ್ಕೋರಿ. ಪೇಪರ್ 2 ಒಳಗೆ ಎ ಪಾರ್ಟ್ ಐತಲ್ಲ, ಈ ಭಾಗದೊಳಗೆ 3 ಪಾರ್ಟ್ ಬರ್ತಾವ. ಇವು ಬಹಳ ಇಂಪಾರ್ಟೆಂಟ್ ಐತಿ. ಸೆಕೆಂಡ್ ಬಿ ಪಾರ್ಟ್ ಒಳಗೆ 75 ಕ್ವಶನ್ ಬರ್ತಾವ, 60 ನಿಮಿಷ ಟೈಮ್ ಇರುತ್ತೆ. 1/3 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಇದ್ರ ಬಗ್ಗೆ ಪೂರ್ತಿ ಡೀಪ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ರಿ. ಸೆಕೆಂಡ್ ಪೇಪರ್ ಒಳಗೆ ಎ ಪಾರ್ಟ್ ಒಳಗೆ 3 ಭಾಗಗಳು ಬರ್ತಾವ. ಅದ್ರೊಳಗೆ ಒಂದನೇದ್ದು ಮೆಥಮೆಟಿಕ್ಸ್ ಬಗ್ಗೆ ಏನೇನು ಸಿಲೆಬಸ್ ಅನ್ನೋದು ಡಿಸ್ಪ್ಲೇ ಮೇಲೆ ಶೋ ಮಾಡಕತ್ತೀನಿ, ನೋಡ್ಕೊಂತ ಹೋಗ್ರಿ. ಸೆಕೆಂಡ್ ಪಾರ್ಟ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತೇಳಿ, ಇದ್ರ ಬಗ್ಗೆ ಏನೇನು ಸಿಲೆಬಸ್ ಅನ್ನೋದು ಡಿಸ್ಪ್ಲೇ ಮೇಲೆ ಶೋ ಮಾಡಕತ್ತೀನಿ, ನೋಡ್ಕೋರಿ. 3ನೇ ಭಾಗ ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಈ ವಿಷಯದ ಬಗ್ಗೆ ಏನೇನು ಸಿಲೆಬಸ್ ಅನ್ನೋದು ಡಿಸ್ಪ್ಲೇ ಮೇಲೆ ಶೋ ಮಾಡಕತ್ತೀನಿ, ನೋಡ್ಕೋರಿ. ಈ ಭಾಗ ಭಾಳ ಇಂಪಾರ್ಟೆಂಟ್ ಐತಿ. CBT 2 ಒಳಗೆ ಪಾರ್ಟ್ A ಭಾಳ ಇಂಪಾರ್ಟೆಂಟ್ ಐತಿ ಫೈನಲ್ ಮೆರಿಟ್ ಸಲುವಾಗಿ. ನೆಕ್ಸ್ಟ್ ಸೆಕೆಂಡ್ ಪೇಪರ್ದ ಬಿ ಪಾರ್ಟ್. ಈ ಪಾರ್ಟ್ ಒಳಗೆ ಸಿಲೆಬಸ್ ಏನೇನು ಕೊಟ್ಟಾರ ಅನ್ನೋದು ಡಿಸ್ಪ್ಲೇ ಮೇಲೆ ಶೋ ಮಾಡಕತ್ತೀನಿ, ನೋಡ್ಕೋರಿ. ನಿಮ್ಮ ಕ್ವಾಲಿಫಿಕೇಶನ್ ತಕ್ಕಂಗ ಸಿಲೆಬಸ್ ಕೊಟ್ಟಿದ್ದಾರೆ, ನಿಮ್ಮ ಕ್ವಾಲಿಫಿಕೇಶನ್ ತಕ್ಕಂಗ ಕ್ವಶನ್ ಕೇಳ್ತಾರ. ಇದು ಒಂಥರ ಟ್ರೇಡ್ ಟೆಸ್ಟ್ ಇದ್ದಂಗ, ನಿಮ್ಮ ಕ್ವಾಲಿಫಿಕೇಶನ್ ತಕ್ಕಂಗ ಕ್ವಶನ್ ಕೇಳ್ತಾರ. ಈ ಸೆಕೆಂಡ್ ಪಾರ್ಟ್ ಒಳಗೆ 35% ಮಾರ್ಕ್ಸ್ ಅನ್ನ ತಗೊಳ್ಳೋದು ಕಂಪಲ್ಸರಿ ಐತಿ. ಈ ಪಾರ್ಟ್ ಒಳಗೆ 35% ಮಾರ್ಕ್ಸ್ ತಗೊಂಡ್ರೆ ನೆಕ್ಸ್ಟ್ 3ನೇ ಎಕ್ಸಾಮ್ಗೆ ಕ್ವಾಲಿಫೈ ಆಗ್ತೀರಿ. CBT 2 ಒಳಗೆ 1:8 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು CBAT ಎಕ್ಸಾಮ್ಗೆ ಕ್ವಾಲಿಫೈ ಮಾಡ್ಕೊಂತಾರ. ಇದಾದ್ಮೇಲೆ CBAT ಅಂತಂದ್ರ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತೇಳಿ. ಇದು ನಿಮಗೆ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರುತ್ತೆ, ಆನ್ಲೈನ್ ಎಕ್ಸಾಮ್ ಇರುತ್ತೆ. ಇದು ಒಂಥರ ನಿಮಗೆ ಸೈಕಾಲಜಿ ಟೆಸ್ಟ್. ಇದ್ರೊಳಗೆ ನಿಮಗೆ ಸಿಗ್ನಲ್ಸ್ ಬಗ್ಗೆ, ಟ್ರಾಫಿಕ್ ಬಗ್ಗೆ, ಸಿಂಬಾಲ್ ಬಗ್ಗೆ ಕೇಳ್ತಾರ. ಅಂದ್ರೆ ನಿಮ್ಮ ನೆನಪಿನ ಶಕ್ತಿ ಎಷ್ಟೈತೆ ಅನ್ನೋದು ಇದ್ರೊಳಗೆ ಚೆಕ್ ಮಾಡ್ತಾರ. ಇದಕ್ಕೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ, ನೆನ್ಪಿಟ್ಕೋರಿ. ಫೈನಲ್ ಮೆರಿಟ್ ಕನ್ಸಿಡರ್ ಮಾಡೋದು ಸೆಕೆಂಡ್ ಪೇಪರ್ CBT 2 ಒಳಗೆ ಏನೈತಲ್ಲ, CBT 2 ಒಳಗೆ ಎ ಪಾರ್ಟ್ ಏನೈತಲ್ಲ, ಎ ಪಾರ್ಟ್ ಒಳಗೆ 3 ಭಾಗಗಳು ಬರ್ತಾವ. ಆ ಭಾಗದೊಳಗೆ 70% ಮತ್ತು CBAT ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಈ ಎಕ್ಸಾಮ್ದ 30%. 70 + 30 ಟೋಟಲ್ 100% ಮೆರಿಟ್ ನಿಲ್ಲೋದು ಸೆಕೆಂಡ್ ಪೇಪರ್ ಒಳಗೆ ಎ ಪಾರ್ಟ್ ಮತ್ತು CBAT. ಇವೆರಡು ಭಾಳ ಇಂಪಾರ್ಟೆಂಟ್ ಐತಿ, ನೆನ್ಪಿಟ್ಕೋರಿ. ಇದಾದ್ಮೇಲೆ ಫೈನಲ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಜೊತೆಗೇನೆ ಮೆಡಿಕಲ್ ಟೆಸ್ಟ್, ಸಿಂಪಲ್ ಆಗಿ ಮೆಡಿಕಲ್ ಟೆಸ್ಟ್ ಅನ್ನು ತಗೊಳ್ತಾರ. ಈ ನೋಟಿಫಿಕೇಶನ್ PDF ನಿಮಗೆ ಬೇಕಾಗಿತ್ತಂತಂದ್ರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದಂತ ಪ್ರಿನ್ಸ್ ಬಹದ್ದೂರ್ ಟೆಲಿಗ್ರಾಮ್ ಗ್ರೂಪ್ ಒಳಗ ಈ ನೋಟಿಫಿಕೇಶನ್ ಅವೈಲೇಬಲ್ ಐತಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಲಿಂಕ್ ಅವೈಲೇಬಲ್ ಐತಿ. ಲಿಂಕ್ ಮುಖಾಂತರ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿ ನೋಟಿಫಿಕೇಶನ್ ಪಡ್ಕೊಂಡು, ನೋಟಿಫಿಕೇಶನ್ ಜೊತೆಗೆ ಮಾಹಿತಿಯನ್ನು ಕೂಡ ಪಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಯಾರ್ಯಾರು 10th ಮುಗಿಸಿ ITI ಮತ್ತು ಡಿಪ್ಲೊಮಾ ಪಾಸ್ ಆಗಿರಿ ಅವರೆಲ್ಲರೂ ಅಪ್ಲಿಕೇಶನ್ ಹಾಕ್ರಿ. ಇದೇ ರೀತಿ ಮುಂದೆ ಬರುವಂತ ಹೊಸ ನೋಟಿಫಿಕೇಶನ್ಗಳ ಕನ್ನಡದಲ್ಲಿನ ಮಾಹಿತಿಗಳ ವಿಡಿಯೋ ಸಲುವಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಅದ್ರ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಇದರಿಂದ ನಾ ಹಾಕುವಂತ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ನಿಮಗೆ ಏನಾದ್ರು ಡೌಟ್ ಇತ್ತಪ್ಪ ಅಂತಂದ್ರ ಇನ್ಸ್ಟಾಗ್ರಾಮ್ ಒಳಗ ಪ್ರಿನ್ಸ್ ಬಹದ್ದೂರ್ ಅಂತೇಳಿ ನನ್ನ ಐಡಿ ಐತಿ. ಆ ಐಡಿ ಒಳಗ ಬಂದ ನೀವು ಏನಾದ್ರು ಡೌಟ್ ಇತ್ತಂದ್ರ ಕಮೆಂಟ್ ಮಾಡಿ ಕೇಳ್ಬೋದು, ಮೆಸೇಜ್ ಮಾಡಿ ಕೇಳ್ಬೋದು. ಅಲ್ಲಿ ನಿಮಗೆ ಡೀಪ್ ಆಗಿ ಉತ್ತರ ಕೊಡ್ತೀನಿ. ವಿಡಿಯೋದಲ್ಲಿರುವಂತ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರ ಲೈಕ್ ಕೊಡ್ರಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ITI ಮತ್ತು ಡಿಪ್ಲೊಮಾ ಪಾಸ್ ಆಗಿರೋರು ಇದ್ರಪ್ಪ ಅಂತಂದ್ರ ಅವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ. ಅವರಿಗೂ ಕೂಡ ಅನುಕೂಲ ಆಗ್ಲಿ. ಎಲ್ಲರೂ ಅಪ್ಲಿಕೇಶನ್ ಹಾಕ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್.